ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಪಾವಗಡ ಹೊರಟಿದ್ದೀನಿ, ಯಾಕಂದರೆ ಇದು ಸಲೂನ್ ಅಂದರೆ ಲೇಡೀಸ್ ಬ್ಯೂಟಿ ಪಾರ್ಲರು ಓಪನಿಂಗ್ ಇದೆ. ಸೊ ಹಂಗಾಗಿ ನನ್ನ ಗೆಸ್ಟಾಗಿ ಇನ್ವೈಟ್ ಮಾಡೋರೆ. ಇನ್ನು ಬರಲ್ಲ ಅಂತ ಹೇಳೋದು ಚೆನ್ನಾಗಿರಲ್ವಲ್ಲ, ಆ ಥರ ಕರೆದಾಗ ಅವ್ರ ಪ್ರೀತಿಗೆ ನಾವು ಹೋಗಲೇಬೇಕು. ಸೊ ಹಂಗಾಗಿ ಈಗ ಹೊರಟಿದ್ದೀವಿ. ನಮ್ಮ ಮನೆಯವ್ರು ಬರ್ತಾ ಇಲ್ಲ, ಪಾಪ ಕೆಲಸ ಇದೆ ಇವತ್ತು ಅವರಿಗೆ. ನಾನು ಮತ್ತು ಅರವಿಂದ್ ಇಬ್ಬರು ರೆಡಿಯಾಗಿದ್ದೀವಿ. ಸೊ ನಾನು ಈ ಸ್ಯಾರಿ ಹಾಕಿದ್ದೀನಿ, ಇದು ರೇಷ್ಮೆ ಸ್ಯಾರಿ. ನಾನು ಒಂದೇ ಒಂದು ಟೈಮು ನನ್ನ ದೊಡ್ಡಪ್ಪ ಮಗ ಮದುವೆಯಲ್ಲಿ ಹಾಕಿದ್ದೆ ರಿಸೆಪ್ಷನಿನ ದಿನ. ಸೊ ಈಗ ಹಾಕ್ಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ನಾನು ಸಿಂಪಲಾಗಿ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸು, ಯಾವುದೇ ಥರ ವರ್ಕೇನು ಮಾಡಿಸಿಲ್ಲ. ಸೊ ಬಳೆ ಇದು ಹಾಕಿದ್ದೀನಿ, ಮ್ಯಾಚೆಲ್ಲ. ಈಗ ಹೊರಡ್ತೀವಿ, ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದೇ. ಎಷ್ಟಾದರೆ ಅಷ್ಟು ವೀಡಿಯೋ ಕವರ್ ಮಾಡ್ತೀನಿ. ಸೊ ಯಾಕಂದರೆ ನಮ್ಮ ಮನೆಯವ್ರು ಇಲ್ಲ ಅವರು ಆಗಿದ್ದರೆ ತುಂಬ ಚೆನ್ನಾಗಿ ವೀಡಿಯೋ ಎಲ್ಲ ಕವರ್ ಮಾಡಿ ತೋರಿಸೋರು ನಿಮಗೆ. ಆದಷ್ಟು ಅರವಿಂದನೇ ಇವತ್ತು ವೀಡಿಯೋ ಮಾಡೋದು, ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಜೊತೆಯಲ್ಲಿ. ಈಗ ಅವನು ರೆಡಿಯಾಗಿ ಕೂತಿದ್ದಾನೆ, ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಈಗ ಹೋಗೋಣ, ನಿಮಗೂ ತೋರಿಸ್ತೀನಿ ಪಾವಗಡ ಬಸ್ ಸ್ಟಾಪು ಮತ್ತು ನಾನು ಹೋಗೋ ಸಲೂನು ಅದೆಲ್ಲ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ನಮ್ಮ ಮನೆಯವ್ರನ್ನ ಕೇಳಿದೆ, ಹೋಗೋಣ ಹಿಂಗೆ ಪಾವಗಡ ಅಂದರೆ, ಇಲ್ಲ ಕೆಲಸ ಇದೆ, ಯಾರನ್ನಾದರೂ ಕರ್ಕೊಂಡು ಹೋಗೋಬ್ರನ್ನ ಅಂತಂದು ಹೇಳಿದ್ರು. ನಿತಿನ್ ಅಂತೂ ಮಲಗಿರೋನು ಎದ್ದಾಳೇ ಇಲ್ಲ, ನಿಜವಾಗ 10 ಗಂಟೆವರೆಗೂ. ಇನ್ನು ಎದ್ಬಿಟ್ರೆ ನಮ್ಮಮ್ಮ ಕರ್ಕೊಂಡು ಹೋಗ್ಬಿಡ್ತಾಳೆ, ಆಮೇಲೆ ಆ ವಿಡಿಯೋ ಮಾಡು ಈ ವಿಡಿಯೋ ಮಾಡು ಅಂತ ನನ್ನ ತಲೆ ತಿಂದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವನು ಮಲಗಿರೋಂಥರ ಹುಷಾರಿಲ್ಲದೆ ಇರೋಂಥರ ಆ್ಯಕ್ಟ್ ಮಾಡ್ತಾಯಿದ್ದ. ಅರವಿಂದ್ ಅಂತೂ ನನ್ನ ಮುಖ ನೋಡ್ತಾನೇ ಇದ್ದ, ಯಾವಾಗ ಬೇಡ ಅಂತಾಳೆ ನಮ್ಮಮ್ಮ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಕ್ಕಳಿಗೆ ಆ ಥರ ವೀಡಿಯೋ ಮಾಡೋದು ಮತ್ತು ಪೇರೆಂಟ್ಸ್ ಹಿಂದ್ಗಡೆ ಸ್ವಲ್ಪ ದೊಡ್ಡ ಮಕ್ಕಳಾದಮೇಲೆ ಬರೋದು ಆ ಥರ ಎಲ್ಲ ಇಷ್ಟ ಆಗೋಲ್ಲ. ಅವರು ಫ್ರೀಡಮ್ಮಾಗಿ ಈಗ ರಜೆಗಳೆಲ್ಲ ಆರಾಮಾಗಿ ಆಟಾಡ್ಕೊಂಡಿರ್ಬೋದು. ನೀವು ಹೋಗಮ್ಮ ನೀನು, ನಾನು ಬರೋಲ್ಲ ಅಂತಂದು ಹೇಳ್ದೆ. ನಾನು ಸ್ವಲ್ಪ ಮುಗಿಸಿ ಏನಾದರೂ ಕೊಡಿಸ್ತೀನಿ ಬಾ ತಿನ್ನೋಕ್ಕೆ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಈಗ ನೋಡಿರಿ ಮನೆಯಿಂದ ಹೊರಟ್ವಿ ಇಬ್ಬರನ್ನ. ಹೊರಟಾದಮೇಲೆ ಇಲ್ಲಿ ಬಂದು ಅವನು ಟ್ಯಾಕ್ಸ್ ಏನು ಹೇಳಿದ್ದಾನೆ, ನನಗೆ 2 ಜೊತೆ ಸ್ಲಿಪ್ಪರ್ ಕೊಡಿಸ್ಬೇಕು ಮತ್ತು ಐಸ್ ಕ್ರೀಮ್ ಕೊಡಿಸ್ಬೇಕು, ಈ ಥರ ಕೂಲ್ ಡ್ರಿಂಕ್ಸ್ ಎಲ್ಲ ಕೊಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಈಗ ರೆಡಿಯಾಗಿ ಬಂದಿರೋದು. ನೋಡಿರಿ ಈ ಥರ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾನೆ ಅರವಿಂದು, ತುಂಬ ಕ್ಯೂಟಾಗಿ ಚೆನ್ನಾಗಿರ್ತಾನೆ. ಒಳ್ಳೆ ಬಟ್ಟೆ ಹಾಕ್ಕೊಂಡು ರೆಡಿ ಆದರೆ ತುಂಬ ಚೆನ್ನಾಗಿರ್ತಾನೆ. ನಮ್ಮೂರು ಬಸ್ ಸ್ಟಾಪಲ್ಲಿರುವ ವಾಲ್ಮೀಕಿ ವಿಗ್ರಹ ಎಲ್ಲ ತೋರಿಸಿದ್ನಲ್ಲ, ಅಲ್ಲಿಂದ ಬಸ್ಸಂತೂ 1.5 ಅವರ್ ವೆಯ್ಟ್ ಮಾಡಿದ್ದೀವಿ. ಇವತ್ತು ಯಾಕೋ ಗೌರ್ಮೆಂಟ್ ಗಾಡಿಗಳು ಯಾವೂ ಬರಲಿಲ್ಲ, ಪ್ರೈವೇಟೇ ಬಂತು. ಸೊ ಪ್ರೈವೇಟಲ್ಲೇ ಬಂದಿದ್ದಾಯಿತು. ಅಪ್ಪ ಬಸ್ಸಲ್ಲಿ ಯಾವಾಗ ಇಳಿದು ಬಿಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟೊಂದು ಶೆಕೆ. ಸ್ಟಾಪ್ ಕೊಟ್ಟಾಗೆಲ್ಲ ಇರೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ದಿನ ಆಗಿತ್ತು ಬಸ್ಸಲ್ಲಿ ಜರ್ನಿ ಮಾಡಿ, ಯಾವಾಗಲೂ ನಮ್ಮ ಮನೆಯವರು ಗಾಡಿಯಲ್ಲೇ ಕರ್ಕೊಂಡೋಗಾರಲ್ಲ. ಹಾಗಾಗಿ ಈ ಥರ ಬಂದಿದ್ದು ಸ್ವಲ್ಪ ವೆರೈಟಿಯಾಗಿತ್ತು, ಚೆನ್ನಾಗಿತ್ತು. ಆದರೆ ಫುಲ್ಲು ಶೆಕೆ, ಇದರಲ್ಲಂತೂ ಬರೋಕ್ಕೆ ಆಗಲಿಲ್ಲ. ಸ್ಯಾರಿ ಬೇರೆ ಹಾಕ್ಕೊಂಡಿದ್ನಲ್ಲ, ತುಂಬ ಕಷ್ಟ ಆಯಿತು. ಈಗ ಬಂದ್ವಿ ಬಸ್ ಸ್ಟಾಪಿಂದ. ಇದು ನಾನು ನೋಡಿರಲಿಲ್ಲ, ಸ್ವಲ್ಪ ಕೇಳ್ಕೊಂಡೆ ಬಂದ್ವಿ. ಅಲ್ಲಿ ಸ್ವಲ್ಪ ಪರಿಚಯ ಇರೋರು ಇದ್ದರು, ಅವ್ರನ್ನ ಕೇಳಿದ್ರೆ ಅವರು ಹೇಳಿದ್ರು ಇಲ್ಲಿ ಹೋಗು ಅಂತ ಹೇಳ್ಬಿಟ್ಟು. ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇದೆಯಲ್ಲ, ಅದರ ಆಪೋಸಿಟ್ಟೇ ಹೊಸದಾಗಿ ಬಿಲ್ಡಿಂಗ್ ಆಗಿದೆ, ಓಪನಿಂಗು ಆಗಿದೆ ಆಗಲೇ ಬಿಲ್ಡಿಂಗು. ಈಗ ಅದು ಪಾರ್ಲರ್ ಇರೋದು 3rd ಫ್ಲೋರಲ್ಲಿ. ಈಗ ಮೇಲ್ಗಡೆ ಬರ್ತಾಯಿದ್ದೀವಿ. ಆಗಲೇ ಸ್ಲಿಪ್ಪರ್ಸ್ ಎಲ್ಲ ತುಂಬ ಜನ ಬಿಟ್ಟಿದ್ದರು, ತುಂಬ ಜನ ಬಂದಿದ್ದರು. ನಾವು ಮೇಲ್ಗಡೆ ಹೋಗಿ ನನ್ನ ಫ್ರೆಂಡನ್ನ ಮಾತಾಡಿಸಿ ಆಮೇಲೆ ಅಲ್ಲಿ ಟಿಫನ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಈ ಕಡೆ ಕಳಿಸಿದ್ಲು. ಬೇಡ ಅಂದರೂ ಕೇಳಲಿಲ್ಲ, ನಾವು ಮಾಡ್ಕೊಬಂದಿದ್ದೆ ಅಂದರೆ ಇಲ್ಲ ಸ್ವಲ್ಪ ಆದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕಳಿಸಿದ್ದು. ಇಲ್ಲಿ ಮತ್ತು ಇವರೊಬ್ಬರು ನನಗೆ ಪರಿಚಯ ಆದರು ಇಲ್ಲಿ ಬಂದಮೇಲೆ. ಹಂಗಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ಹಾಗಾಗಿ ಅವರು ಒಬ್ಬರೇ ಇದ್ದರು, ನಮ್ಮ ಜೊತೆಲೇ ಕೂತ್ಕೊಂಡು ಟಿಫನ್ ಮಾಡಿದ್ರು. ಹಾಗಾಗಿ ಸ್ವಲ್ಪ ಇಬ್ಬರು ಚೆನ್ನಾಗಿ ಮಾತಾಡಿದ್ವಿ. ನನ್ನ ಜೊತೆ ನಾನು ಹೆಂಗೆ ಅಂದರೆ ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಚೆನ್ನಾಗಿ ಅಟ್ಯಾಚ್ ಆಗಿಬಿಡ್ತೀನಿ ಅವ್ರ ಜೊತೆ, ಮತ್ತೆ ಮಾತಾಡ್ತಾ ಹೋಗೋವರೆಗೂ. ಹಾಗೆ ನಾವೀಗ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಈಗ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆಗೆ ಅಂತ. ಅದಕ್ಕೋಸ್ಕರ ಈಗ ಒಳಗಡೆ ಬಂದ್ವಿ. ನೋಡಿರಿ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಇನ್ನೇನು ಪೂಜೆ ಒಂದು ಮುಗಿದ್ರೆ ಸಾಕಲ್ಲ, ಓಪನಿಂಗ್ ಆದಂಗೆ ಅಂತ ಹೇಳ್ಬಿಟ್ಟು. ಇದು ಹೊಸ್ದಾಗೆ ಶುರು ಮಾಡಿರೋದು. ಲಿಂಗದಳ್ಳಿಲಿ ಇವ್ರದ್ದು ಹಳೇದಿದೆ ಪಾರ್ಲರು. ಇಲ್ಲೂ ಅಲ್ಲೂ 2 ಕಡೆನೂ ನಡೆಸ್ತಾರಂತೆ. ನಾನು ಐಬ್ರೋ ಯಾವಾಗಲಾದರೂ ಮಾಡಿಸ್ಬೇಕಂದ್ರೆ, ನಾನೇನು ಯಾವಾಗಲೂ ಮಾಡಿಸಲ್ಲ ಐಬ್ರೋ. ಯಾವಾಗಲಾದರೂ ಏನಾದರೂ ಆ ಥರ ಫಂಕ್ಷನ್ ಇದ್ದರೆ ಮಾತ್ರ ಮಾಡಿಸ್ತೀನಿ. ಇಲ್ಲ ಈಗ 2 ವರ್ಷ ಆಗಿದೆ ನಾನು ಐಬ್ರೋನೇ ಮಾಡಿಸಿಲ್ಲ ಇನ್ನೂ. ಅದೇನೋ ನನಗೆ ಐಬ್ರೋ ಅಷ್ಟಾಗಿ ಸೆಟ್ ಆಗಲ್ಲ ಅಂತ ಅನಿಸುತ್ತೆ. ಆದರೆ ನನ್ನ ಫ್ರೆಂಡು ಹೇಳ್ತಾ ಇರ್ತಾಳೆ, ಇಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಿನ್ಗೆ ಐಬ್ರೋ ಮಾಡಿಸು, ಸ್ವಲ್ಪ ದಪ್ಪ ಮಾಡಿಸು, ಸಣ್ಣ ಮಾಡಿಸ್ಬೇಡ ಅಂತಂದು ಹೇಳ್ತಾ ಇರ್ತಾಳೆ. ಆದರೆ ಇವಳು ಮಾಡೋ ಐಬ್ರೋ ನಂಗೆ ತುಂಬ ಇಷ್ಟ ಆಗುತ್ತೆ. ಆದ್ರೂ ಅದು ಏನೋ ಒಂಥರ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಐಬ್ರೋ. ಇದು ಹೇರ್ ಸ್ಟೈಲು, ಹೇರ್ ಕಟ್ಟಿಂಗ್ ಆದರೆ ತುಂಬ ಇಂಟ್ರೆಸ್ಟ್ ಕೊಡ್ತೀನಿ. ಐಬ್ರೋದು ಫೇಸ್ದು ಆ ಥರ ಏನೋ ನನಗೆ ಇಂಟ್ರೆಸ್ಟ್ ಇಲ್ಲ. ಇರಲಿ ಅಂತ ಹೇಳ್ಬಿಟ್ಟು ಯಾವಾಗಲಾದರೂ ಫಂಕ್ಷನ್ಸ್ ಇದ್ದಾಗ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿರಿ ಎಲ್ಲ ಹೊಸ್ದಾಗೆಲ್ಲ ಫಿಟ್ ಮಾಡಿಸಿದ್ದಾರೆ ಎಲ್ಲನೂ. ಇನ್ನೂ ಓಪನಿಂಗೇ ಇವತ್ತು ಆಗ್ತಾಯಿದೆ, ಇನ್ಮೇಲೆ ಡೈಲಿ ಓಪನ್ ಇರುತ್ತೆ. ನಮ್ಮ ಪಾಗೋಡ ಸೈಡವ್ರಿಗೆಲ್ಲ ಸ್ವಲ್ಪ ಸಲೂನು ಅದೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹೆಣ್ಮಕ್ಳಿಗೆ ಆರಾಮಾಗಿ ಬರ್ಬೋದು ಇಲ್ಲಿಗೆ ಅಂತ ಅಂದ್ಕೊತಾ ಇದ್ದೀನಿ ಇನ್ಮೇಲೆ.
ನಾನು ಯಾವಾಗಲಾದರೂ ಬಂದರೆ ಇನ್ಮೇಲೆ ಈ ಸಲೂನಲ್ಲಿ ಬಂದು ಇನ್ನು ಓಪನಿಂಗ್ ಆದಮೇಲೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಐಟಮ್ಸ್ ಎಲ್ಲನೂ ಅದು ಒಂದು ವೀಡಿಯೋ ತೋರಿಸ್ತೀನಿ ನಿಮಗೆ ಯಾವಾಗಲಾದರೂ ನಾನು ಬಂದಾಗ. ನಾನು ಐಬ್ರೋಗೆ ಅಂತ ಬರ್ತೀನಲ್ಲ ಯಾವಾಗಲಾದರೂ ಅವಾಗ ತಪ್ಪದೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ಪ್ಲೈನಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡಿರಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನಾವು ಬರೋಷ್ಟರಲ್ಲಿ ಆಗಲೇ ಒಂದು ಪೂಜೆ ಮಾಡಿದ್ರು. ಅದಾದಮೇಲೆ ಮತ್ತೊಂದು ಸಾರಿ ಈಗ ಪೂಜೆ ಎಲ್ಲ ಮಾಡ್ತಾ ಇರೋದು. ತುಂಬ ಜನ ಬಂದಿದ್ದರು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಇದ್ದರು. ನೋಡಿರಿ ಅರವಿಂದು ಫುಲ್ ಚಿಂತೆ ಮಾಡ್ತಾವನೆ. ನಾನು ಇನ್ನೂ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲೇ ಬಂದುಬಿಟ್ಟು ಸೈಡಲ್ಲಿ ಅಮ್ಮ ಬಾ ಹೋಗೋಣ, ಅಮ್ಮ ಬಾ ಹೋಗೋಣ ಸಾಕು ಅಂತಂದು ಹೇಳ್ಬಿಟ್ಟು ಕರಿತಾವನೆ ಅವನು. ನಾನು ಹೇಳಿ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನೆ ಇರಿಸಿ ಆಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇವನು ಅಷ್ಟೇ ದೊಡ್ಡವನು ಅಷ್ಟೇ ನಿತಿನು ಇಬ್ಬರು ಅಷ್ಟೇ. ಬಂದರೆ ಸ್ವಲ್ಪ ಹೊತ್ತಿರ್ತಾರಷ್ಟೇ, ಆಮೇಲೆ ನಾವು ಹೋಗ್ತೀವಿ ಅಂತ ಇರ್ತಾರಲ್ಲ. ಹಂಗಾಗಿ ನಾನು ಎಲ್ಲೋದ್ರೂ ಇವ್ರನ್ನ ಜೊತೇಲಿ ಕರ್ಕೊಂಡು ಹೋಗಲ್ಲ. ನಾನು ನೆಮ್ಮದಿಯಾಗಿ ವೀಡಿಯೋ ಮಾಡ್ಕೊಳಕ್ಕೂ ಬಿಡಲ್ಲ ನನಗೂ. ಅವರು ಸುಮ್ಮನೆ ಬಿಡೋ ಸುಮ್ಮನೆ ಕೂತ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಅನ್ನಲ್ಲ, ಹಿಂಸೆ ಕೊಡ್ತಾ ಇರ್ತಾರೆ ಹೋಗೋಣ ಅಂತ. ನಾನು ಇನ್ನೂ ಒಂದು ಸ್ವಲ್ಪ ಹಂಗೆ ವೀಡಿಯೋ ಮಾಡ್ಕೊಂಡು ಪೂಜೆ ಆಗೋವರೆಗೂ ಇದೀನಿ ಅಷ್ಟೇ. ಆಮೇಲೆ ಬಾ ಹೋಗೋಣ ಅಂತಂದು ಹೇಳ್ಬಿಟ್ಟು ಒಂದೇ ಹಠ ಮಾಡ್ದೆ. ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ಈಗ ಅವ್ರ ಅಮ್ಮನ ಹತ್ರ ಆಶೀರ್ವಾದ ತಗೊತಾ ಇದ್ದಾರೆ. ನೋಡಿ ಆ ಥರ ಕ್ಯಾಮ್ರಾಮನ್ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಹಿಡ್ದಿದ್ದಾರೆ ಎಲ್ರದೂ. ಆ ಕಡೆ ಎಲ್ಲ ಫ್ರೆಂಡ್ಸು ಎಲ್ಲರೂ ಸಿಕ್ಕಿದ್ರು. ಪಾರ್ಲರಲ್ಲಿ ವರ್ಕ್ ಮಾಡೋರು ಇವರೆಲ್ಲರೂ ಇರ್ತಾರಲ್ಲ, ಅವರು ನನಗೆ ತುಂಬ ದಿನದಿಂದ ಪರಿಚಯ. ನಾನು ಪಾರ್ಲರ್ಗೆ ಹೋದಾಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸೋರು. ಅವರು ಬಂದಿದ್ದರು, ತುಂಬ ಖುಷಿ ಅನ್ನಿಸ್ತು. ಹಾಗೆ ಇವ್ರ ರಿಲೇಷನಲ್ಲಿ ಚಳ್ಳಕೆರೆಯಿಂದ ಸ್ವಲ್ಪ ಜನ ಬಂದಿದ್ದರು. ಅವರು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತಾರಂತೆ. ಅವರು ಐಡೆಂಟಿಫೈ ಮಾಡಿ ಮಾತಾಡ್ಸೋರು. ತುಂಬ ಖುಷಿ ಆಯಿತು ನನಗೂ. ಯಾಕಂದರೆ ಆ ಥರ ಮಾತಾಡ್ಸಿದ್ರೆ ಒಂಥರ ಖುಷಿ ಅನಿಸುತ್ತೆ. ನಾವೇನೋ ಅಚೀವ್ ಮಾಡಿದ್ದೀವಿ ಅನ್ನೋಷ್ಟು ಫೀಲ್ ಆಗುತ್ತೆ. ಆ ಥರ ಮಾತಿಗೆ ಅಷ್ಟೊಂದು ಖುಷಿ ಆಗುತ್ತೆ. ಆದರೆ ಕರೆಂಟ್ ಅಂತೂ ಇರಲಿಲ್ಲ ನಿಜವಾಗ್ಲೂ. ಎಷ್ಟೊಂದು ಸ್ವೆಟ್, ಎಲ್ರಿಗೂ ಸ್ವೆಟ್ಟು. ಅವಳು ನನ್ನ ಫ್ರೆಂಡ್ ಅಂತೂ ಫುಲ್ಲು ನಾವು ಮೇಕಪ್ ಎಲ್ಲ ಹೋಗುತ್ತೆ ಎಲ್ರದೂ ಅಂತಂದು ಹೇಳ್ಬಿಟ್ಟು ನಗ್ತಾ ಇದ್ಲು. ನೀನು ಮಾತ್ರ ಫೇರಾಗೇ ಇದೆಯಾ, ನಿನಗೆ ಸ್ವೆಟ್ ಆದ್ರೂ ಏನು ಹಚ್ಚಿದೆಯಾ ಅಂತಂದೆಲ್ಲ ಕೇಳಿದ್ರೆ, ಹೆಣ್ಮಕ್ಳು ಅಂದರೆ ಅಷ್ಟೇ ಅಲ್ವಾ, ಒಬ್ಬರ ಮುಖ ಒಬ್ರು ನೋಡ್ಕೊಳ್ಳೋದು, ಆಮೇಲೆ ಏನು ಹಚ್ಚಿದೆಯಾ, ಏನು ಹಾಕ್ಕೊಂಡಿದ್ಯಾ ಅಂತ ಕೇಳ್ಕೊಳ್ಳೋದು ಈ ಥರ. ಸೊ ನಾನು ಯಾವುದೇ ಥರ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಲ್ಲ. ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ, ಯಾವುದೇ ಥರ ಕ್ರೀಮ್ಸ್ ಏನಿಲ್ಲ, ಫೇರ್ ಆ್ಯಂಡ್ ಲವ್ಲಿ ಅಷ್ಟು ಒಂದು ಪೌಡ್ರ್ ಬಿಟ್ಟರೆ ಇನ್ನೇನು ಹಚ್ಚಲ್ಲ ನನ್ನ ಫೇಸ್ಗೆ. ಅದಾದಮೇಲೆ ಈಗ ಪೂಜೆ ನಾನು ಮಾಡಿಬಿಟ್ಟು ಅಕ್ಷತೆ ಕಾಳೆಲ್ಲ ಹಾಕಿ ಪೂಜೆ ಮಾಡಿದೆ. ಈಗ ರಿಟರ್ನ್ ಗಿಫ್ಟು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ದಾರೆ. ಮತ್ತು ಇದು ಕೈಗೆ ದಾರ ಕಂಕಣ ಎಲ್ಲ ಕಟ್ಟಿ ತುಂಬ ಚೆನ್ನಾಗಿ ಪದ್ಧತಿಯಾಗಿ ಪೂಜೆ ಎಲ್ಲ ಮಾಡಿದ್ರು. ಈಗ ರಿಟರ್ನ್ ಗಿಫ್ಟು ಅಂತ ಏನು ಕೊಟ್ಟಿದ್ರು ಅಂದರೆ ಲಿಪ್ಸ್ಟಿಕ್ಕು ಮತ್ತು ಐಲೈನರು. ಸೊ ಇದು ಕೊಟ್ಟಿದ್ರು. ಲಿಪ್ಸ್ಟಿಕ್ಕು ಮತ್ತು ನೈಲ್ ಪಾಲಿಶ್ ಕೊಟ್ಟಿದ್ದು, ಐಲೈನರ್ ಒಂದೇ ಲಿಪ್ಸ್ಟಿಕ್ಕು ನೈಲ್ ಪಾಲಿಶ್ ಕೊಟ್ಟಿದ್ದರು. ಅದರಲ್ಲಿ ನಂಗೆ ಒಳ್ಳೆ ಶೇಡ್ ಬಂದಿತ್ತು. ಅವಳಿಗೆ ಇಷ್ಟ ಆಗಿಲ್ಲ ಅವ್ಳಿಗೆ ಬಂದಿರೋ ಶೇಡು. ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಕೇಳ್ತಾ ಇದ್ಲು ಎಲ್ಲರೂ ಇಲ್ಲ ಅವ್ರಿಗೆ ಬಂದಿರೋ ಗಿಫ್ಟ್ ಅವ್ರಿಗೆ ಅಷ್ಟೇ, ಯಾವ್ದು ಬಂದರೂ ಅವರೇ ತೊಗೋಬೇಕು ಅಂತಂದು ಹೇಳ್ಬಿಟ್ಟು ಮಾತಾಡ್ತಾಯಿದ್ರು. ಅದೊಂಥರ ಖುಷಿ ಚೆನ್ನಾಗಿತ್ತು. ಅದು ನೋಡ್ಕೊಂಡು ಮತ್ತೆ ನಾನು ಹೇಳ್ಬಿಟ್ಟು ಅರವಿಂದೊಂದು ಒಳ್ಳೆ ಕಾಟ ಆಗಿತ್ತು. ಅದಕ್ಕೋಸ್ಕರ ನಾವು ರಿಟರ್ನ್ ಬಂದ್ವಿ. ಹೇಳ್ಬಿಟ್ಟು ಅವರಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಈಗ ಬಂದ್ವಿ. ಓಪನಿಂಗ್ ಎಲ್ಲ ಮುಗೀತು ಇನ್ನೇನು ಅಂತ. ಈಗ ಬಂದಾಗ ಸ್ಲಿಪ್ಪರ್ ಕೊಡಿಸ್ಬೇಕು ಅಂತ ಹೇಳಿದ್ನಲ್ಲ, ಹಂಗಾಗಿ ನಂದು ಇಲ್ಲ ಸ್ಲಿಪ್ಪರು, ಚಿಂಟು ಎಲ್ಲ ಕಚ್ಚಾಕಿತ್ತು. ಹಂಗಾಗಿ ನಾನು ಒಂದೆರಡು ಜೊತೆ ಸ್ಲಿಪ್ಪರು, ನಮ್ಮ ಅಮ್ಮನಿಗೆ ಒಂದು ಜೊತೆ, ಇವ್ನಿಗೆ 2 ಜೊತೆ, ಟೋಟಲ್ 5 ಜೊತೆ ಸ್ಲಿಪ್ಪರ್ ತಗೊಂಡೆ. ತುಂಬ ಚೆನ್ನಾಗಿತ್ತು. ನಾನು ಬ್ಲ್ಯಾಕ್ ಕಲರಲ್ಲಿ ಸ್ಯಾರಿಗೆ ಮತ್ತು ಡ್ರೆಸ್ಗೆ ಮ್ಯಾಚ್ ಆಗೋ ಅಂಥದ್ದೇ ತೊಗೊಂಡೆ. ಬ್ಲ್ಯಾಕ್ ಒಂದು ತಗೊಬಿಟ್ರೆ ಎಲ್ಲ ಡ್ರೆಸ್ಗೂ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಅಂತ 2 ಜೊತೆನೂ ಬ್ಲ್ಯಾಕಲ್ಲೇ ತೊಗೊಂಡೆ. ನಮ್ಮ ಅಮ್ಮನಿಗೂ ಬ್ಲ್ಯಾಕಲ್ಲೇ ತೊಗೊಂಡೆ. ನಮ್ಮಮ್ಮ ಹೆಂಗೆ ಅಂದರೆ, ನಾನು ಯಾವುದು ತಗೊಂಡ್ರೆ ಅದನ್ನೇ ಅವರು ಒಪ್ಪೋದು. ಅದಕ್ಕೋಸ್ಕರ ಅವ್ರಿಗೂ ನಾನು ತೊಗೊಂಡಿರೋ ಇದರಲ್ಲೇ ತೊಗೊಂಡೆ. ತಗೊಂಡು ಈಗ ನಮ್ಮ ಬಸ್ ಸ್ಟಾಪ್ ಹತ್ರ ನಿಂತಿದ್ವಿ ನೋಡಿ. ಇದು ಪಾವಗಡ ಬಸ್ ಸ್ಟಾಪು. ಇನ್ನೇನು ಬಸ್ ಎಲ್ಲ ನಿಂತಿದ್ವು. ಇಲ್ಲಿ ಪ್ರೈವೇಟ್ ಮಾತ್ರ ರೆಡಿಯಾಗಿತ್ತು. ಹಾಗಾಗಿ ನಾವು ಪ್ರೈವೇಟಲ್ಲೇ ಹೋಗೋಣ ಬಿಡು, ಇನ್ನು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋದೇನಕ್ಕೆ, ಬಿಸಿಲಂತೂ ಫುಲ್ಲು ಒಂದು ಸ್ವಲ್ಪ ಗಾಳಿನೇ ಇಲ್ಲ, ಅಷ್ಟೊಂದು ಬಿಸಿಲು ಸೆಕೆ. ಹಂಗಾಗಿ ಅರವಿಂದ್ ಬೇರೆ ಫುಲ್ಲು ಹೋಗೋಣ ಅಂತ ಇದ್ನಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ನಿಂತಿದ್ವಿ. ಅದು ಚಳ್ಳಕೆರೆ, ಚಿತ್ರದುರ್ಗ ಈ ಸೈಡ್ ಸೀಟ್ ಆಗೋವರೆಗೂ ಹಳ್ಳಿ ಕಡೆಯವ್ರನ್ನ ಹತ್ಸಲ್ಲ ನಮ್ಮೂರ ಸೈಡ್ ಬಸ್ಸು. ಹಂಗಾಗಿ ಅವ್ರು ಸ್ವಲ್ಪ ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈಚೆ ಕಡೆ ನಿಂತಿದ್ವಿ. ನೋಡಿರಿ ಸ್ಲಿಪ್ಪರ್ಸ್ ಎಲ್ಲ ಬಾಕ್ಸ್ ಎಲ್ಲ ತಗೊಂಡಿದ್ದೀವಿ. ಈಗ ಎಲ್ರಿಗೂ ಸ್ಲಿಪ್ಪರ್ಸ್ ತಗೊಂಡು ಈಗ ಹೊರಟಿವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್